ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಯಜ್ಞವನ್ನು ಮಾಡಿದ ಬ್ರಾಹ್ಮಣ ಪತ್ನಿಯರ ಉದ್ಧಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನ ಆದೇಶವನ್ನು ಕೇಳಿ ಬ್ರಾಹ್ಮಣ ಪತ್ನಿಯರು ತಮ್ಮ ಗಂಡಂದಿರ ಬಳಿಗೆ ಹಿಂದಿರುಗಿದರು. ತಮ್ಮ ಪತ್ನಿಯರು ಮನೆಗೆ ಹಿಂದಿರುಗಿದ್ದನ್ನು ಕಂಡು ಸಂತೋಷಪಟ್ಟ ಬ್ರಾಹ್ಮಣರು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅವರೊಡನೆ ಯಜ್ಞಗಳನ್ನು ಆಚರಿಸಿದರು. ಸದಾ ಹರ್ಷಚಿತ್ತನಾದ ದೇವೋತ್ತಮ ಪರಮಪುರುಷನಾದ ಶ್ರೀ ಗೋವಿಂದನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡು ತನ್ನ ದಿವ್ಯ ಲೀಲೆಗಳನ್ನು ತೋರಿದನು ಮತ್ತು ಬ್ರಾಹ್ಮಣ ಪತ್ನಿಯರು ನೀಡಿದ ಆಹಾರವನ್ನು ಸ್ವೀಕರಿಸಿ ಸಂತೋಷಪಟ್ಟನು. ಈ ರೀತಿಯಲ್ಲಿ ಅವನು ಸಾಮಾನ್ಯ ಜನರನ್ನು ಕೃಷ್ಣ ಪ್ರಜ್ಞೆಗೆ ಸೆಳೆದನು. ವೃಂದಾವನದ ಎಲ್ಲ ಹಸುಗಳನ್ನೂ ಗೋಪಾಲಕರನ್ನೂ ತನ್ನೆಡೆಗೆ ಆಕರ್ಷಿಸಿದನು. ಶ್ರೀಕೃಷ್ಣನನ್ನು ಕಂಡು ತಮ್ಮ ಪತ್ನಿಯರು ಹಿಂದಿರುಗಿದ ಮೇಲೆ ಯಜ್ಞಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣರು ದೇವೋತ್ತಮ ಪರಮಪುರುಷನಿಗೆ ಆಹಾರವನ್ನು ಕೊಡದೆ ಪಾಪ ಮಾಡಿದೆವು ಎಂದು ವಿಷಾದ ಪಡಲಾರಂಭಿಸಿದರು. ಕಡೆಗೂ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ವೈದಿಕ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡು ಆಹಾರವನ್ನು ಬೇಡಿದ ದೇವೋತ್ತಮ ಪರಮಪುರುಷನಿಗೆ ಆಹಾರವನ್ನು ನಿರಾಕರಿಸಿದ್ದರು. ತಮ್ಮ ಪತ್ನಿಯರ ನಿಷ್ಠೆಯನ್ನೂ ಭಕ್ತಿಯನ್ನೂ ನೋಡಿ ಅವರು ತಮ್ಮನ್ನೇ ಹಳಿದುಕೊಳ್ಳಲು ಪ್ರಾರಂಭಿಸಿದರು. ತಮ್ಮ ಪತ್ನಿಯರು ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯ ವೇದಿಕೆಯನ್ನು ಏರಿದರೂ ಪರಮಾತ್ಮನನ್ನು ಪ್ರೀತಿಸಿ ಪ್ರೀತಿಪೂರ್ವಕ ದಿವ್ಯ ಸೇವೆಯನ್ನು ಅರ್ಪಿಸುವುದು ಹೇಗೆ ಎಂದು ನಮಗೆ ತಿಳಿಯಲಿಲ್ಲ ಎಂದು ಬಹಳವಾಗಿ ವಿಷಾದಿಸಿದರು. ವೈದಿಕ ಯಜ್ಞಗಳನ್ನು ಮಾಡುವುದರಲ್ಲಿ ಅತಿಯಾಗಿ ಸಿಲುಕಿ ಹೋಗಿದ್ದ ಬ್ರಾಹ್ಮಣರಿಗೆ ಗಮನವನ್ನು ಕೊಡುವಾಗಲೇ ಗೋಪಾಲಕರು ಸ್ವರ್ಗದ ಅರಸನಾದ ಇಂದ್ರನನ್ನು ತೃಪ್ತಿಗೊಳಿಸಲು ಇಂತಹದೇ ಯಜ್ಞವನ್ನು ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದುದನ್ನು ಕೃಷ್ಣ ಬಲರಾಮರು ಗಮನಿಸಿದರು. ಶ್ರೀಕೃಷ್ಣನು ಸರ್ವಜ್ಞನಾದ ದೇವೋತ್ತಮ ಪರಮಪುರುಷನಾದ್ದರಿಂದ ಗೋಪಾಲಕರು ಇಂದ್ರಯಜ್ಞಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವನಿಗೆ ತಿಳಿಯಿತು. ಆದರೂ ಆತನು ನಂದ ಮಹಾರಾಜ ಮತ್ತು ಇತರ ಹಿರಿಯರನ್ನು ಬಹು ಗೌರವದಿಂದ ಮತ್ತು ನಮ್ರತೆಯಿಂದ ಪ್ರಶ್ನೆ ಮಾಡಿದನು. ಪ್ರೀತಿಯ ತಂದೆಯೇ, ದೊಡ್ಡ ಯಜ್ಞಕ್ಕಾಗಿ ವ್ಯವಸ್ಥೆಯಾಗುತ್ತಿರುವುದು ಏತಕ್ಕೆ? ಇಂತಹ ಯಜ್ಞದಿಂದ ಫಲವೇನು ಮತ್ತು ಅದು ಯಾರಿಗಾಗಿ? ಅದನ್ನು ಮಾಡುವುದು ಹೇಗೆ? ದಯವಿಟ್ಟು ಹೇಳುವೆಯಾ? ಇದರ ಕ್ರಮವನ್ನು ತಿಳಿದುಕೊಳ್ಳಬೇಕೆಂದು ನಾನು ಬಹಳ ಕಾತರನಾಗಿದ್ದೇನೆ. ಆದ್ದರಿಂದ ದಯವಿಟ್ಟು ಈ ಯಜ್ಞದ ಉದ್ದೇಶವನ್ನು ನನಗೆ ತಿಳಿಸಿಕೊಡು. ಶ್ರೀಕೃಷ್ಣನು ಈ ರೀತಿಯಾಗಿ ಪ್ರಶ್ನಿಸಿದಾಗ ಚಿಕ್ಕ ಹುಡುಗನಿಗೆ ಯಜ್ಞ ಮಾಡುವುದರ ಜಟಿಲ ವಿಷಯಗಳು ಅರ್ಥವಾಗುವುದಿಲ್ಲ ಎಂದು ಅವನ ತಂದೆಯಾದ ನಂದ ಮಹಾರಾಜನು ಸುಮ್ಮನಿದ್ದನು. ಆದರೆ ಕೃಷ್ಣನು ಮತ್ತೆ ಕೇಳಿದನು, ಪ್ರೀತಿಯ ತಂದೆಯೇ, ಉದಾರಿಗಳಾದ ಸಂತ ಸದೃಶರಾದವರು ಯಾವುದನ್ನೂ ಗುಟ್ಟು ಮಾಡುವುದಿಲ್ಲ. ಅವರು ಯಾರೊಡನೆಯೂ ಮನಸ್ಸು ಬಿಚ್ಚಿ ನಡೆದುಕೊಳ್ಳುವುದರಿಂದ ಯಾರನ್ನೂ ಸ್ನೇಹಿತನೆಂದಾಗಲಿ ಶತ್ರುವೆಂದಾಗಲಿ ಭಾವಿಸುವುದಿಲ್ಲ. ಅಷ್ಟು ಉದಾರಿಗಳಲ್ಲದವರು ತಮ್ಮ ವಿರೋಧಿಗಳಿಗೆ ಗುಟ್ಟನ್ನು ಬಿಟ್ಟುಕೊಡದಿದ್ದರೂ ತಮ್ಮ ಸಂಸಾರದವರಿಂದ ಮತ್ತು ಸ್ನೇಹಿತರಿಂದ ಯಾವುದನ್ನೂ ಗುಟ್ಟಾಗಿ ಇಡಬಾರದು. ಆದ್ದರಿಂದ ನೀನು ನನ್ನಿಂದ ಏನನ್ನೂ ಮುಚ್ಚಿಡುವಂತಿಲ್ಲ. ಎಲ್ಲರೂ ಕರ್ಮಗಳಲ್ಲಿ ನಿರತರಾಗಿರುತ್ತಾರೆ. ಕೆಲವರಿಗೆ ಈ ಕರ್ಮಗಳು ಯಾವುವು ಮತ್ತು ಅವುಗಳ ಫಲಗಳೇನು ಎಂದು ತಿಳಿದಿರುತ್ತದೆ. ಕೆಲವರು ಉದ್ದೇಶವನ್ನಾಗಲಿ ಫಲವನ್ನಾಗಲಿ ತಿಳಿಯದೆ ಕರ್ಮಗಳನ್ನು ಮಾಡುತ್ತಾರೆ. ಸಂಪೂರ್ಣ ತಿಳುವಳಿಕೆಯಿಂದ ಕೆಲಸ ಮಾಡುವವನಿಗೆ ಸಂಪೂರ್ಣ ಫಲವು ದೊರಕುತ್ತದೆ. ತಿಳುವಳಿಕೆ ಇಲ್ಲದೆ ಕರ್ಮ ಮಾಡುವವನಿಗೆ ಪರಿಪೂರ್ಣ ಫಲವು ದೊರಕುವುದಿಲ್ಲ. ಆದ್ದರಿಂದ ನೀನು ಮಾಡಲಿರುವ ಯಜ್ಞದ ಉದ್ದೇಶವೇನು ಎಂದು ದಯವಿಟ್ಟು ಹೇಳು. ಅದು ವೈದಿಕ ಆದೇಶದಂತೆಯೇ ಅಥವಾ ಅದು ಜನಪ್ರಿಯವಾದ ಸಮಾರಂಭ ಮಾತ್ರವೇ? ಈ ಯಜ್ಞದ ವಿಷಯವನ್ನು ದಯವಿಟ್ಟು ನನಗೆ ತಿಳಿಸಿಕೊಡು. ಮಗನ ಪ್ರಶ್ನೆಯನ್ನು ಕೇಳಿ ನಂದ ಮಹಾರಾಜನು ಈ ರೀತಿ ಉತ್ತರ ಕೊಟ್ಟನು. ಪ್ರೀತಿಯ ಮಗು, ಈ ಉತ್ಸವವು ಬಹುಮಟ್ಟಿಗೆ ಸಾಂಪ್ರದಾಯಿಕವೇ. ಮಳೆ ಬರುವುದು ರಾಜ ಇಂದ್ರನ ಕೃಪೆಯಿಂದ. ಮೋಡಗಳು ಅವನ ಪ್ರತಿನಿಧಿಗಳು. ನಮ್ಮ ಬದುಕಿಗೆ ನೀರು ಬಹಳ ಮುಖ್ಯವಾದ್ದರಿಂದ ನಾವು ಮಳೆಯನ್ನು ನಿಯಂತ್ರಿಸುವ ಇಂದ್ರನಿಗೆ ಕೃತಜ್ಞತೆಯನ್ನು ತೋರಿಸಬೇಕು. ಕೃಷಿಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುವಂತೆ ಸಾಕಷ್ಟು ಮಳೆಯನ್ನು ಸುರಿಸಲು ಇಂದ್ರನು ಮೋಡಗಳನ್ನು ಕಳುಹಿಸುತ್ತಾನೆ. ಆದ್ದರಿಂದ ಅವನನ್ನು ಪ್ರಸನ್ನಗೊಳಿಸಬೇಕು. ನೀರು ಬಹಳ ಮುಖ್ಯ. ಅದಿಲ್ಲದೆ ನಾವು ವ್ಯವಸಾಯವನ್ನು ಮಾಡಲಾರೆವು, ದವಸ ಧಾನ್ಯಗಳನ್ನು ಬೆಳೆಯಲಾರೆವು. ಮಳೆ ಇಲ್ಲದೆ ಇದ್ದರೆ ಬದುಕುವುದು ಸಾಧ್ಯವಿಲ್ಲ. ಧಾರ್ಮಿಕ ಸಮಾರಂಭಗಳು, ಆರ್ಥಿಕ ಬೆಳವಣಿಗೆ ಮತ್ತು ಕಡೆಯಲ್ಲಿ ಮುಕ್ತಿ, ಇವೆಲ್ಲಕ್ಕೂ ನೀರು ಬೇಕು. ಆದ್ದರಿಂದ ನಾವು ಈ ಸಾಂಪ್ರದಾಯಿಕ ಉತ್ಸವವನ್ನು ಬಿಡಬಾರದು. ಕಾಮ, ದುರಾಸೆ ಅಥವಾ ಭಯ ಯಾವುದೇ ಕಾರಣದಿಂದ ಮನುಷ್ಯನು ಅದನ್ನು ಬಿಟ್ಟರೂ ಅವನಿಗೆ ಒಳ್ಳೆಯದಾಗುವುದಿಲ್ಲ. ಇದನ್ನು ಕೇಳಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತನ್ನ ತಂದೆಯ ಮತ್ತು ವೃಂದಾವನದ ಗೋಪಾಲಕರ ಎದುರಿನಲ್ಲಿ ಇಂದ್ರನಿಗೆ ಬಹು ಕೋಪ ಬರುವಂತೆ ಮಾತನಾಡಿದನು. ಇಂದ್ರನನ್ನು ತೃಪ್ತಿಗೊಳಿಸಲು ಮಾಡುತ್ತಿದ್ದ ಯಜ್ಞವನ್ನು ಬಿಡಲು ಅವನು 2 ಕಾರಣಗಳನ್ನು ಕೊಟ್ಟನು. ಮೊದಲನೆಯದಾಗಿ, ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಾವುದೇ ಭೌತಿಕ ಪ್ರಯೋಜನಕ್ಕಾಗಿ ದೇವತೆಗಳನ್ನು ಪೂಜಿಸಬಾರದು. ಎರಡನೆಯದಾಗಿ, ದೇವತೆಗಳು ದೇವೋತ್ತಮ ಪರಮಪುರುಷನ ಅನುಮತಿ ಮಾತ್ರದಿಂದಲೇ ಯಾವುದೇ ವರವನ್ನು ಕೊಡಲು ಸಾಧ್ಯ.
ಕೆಲವೊಮ್ಮೆ ದೇವತೆಗಳು ಭೌತಿಕ ಪ್ರಕೃತಿಯ ಪ್ರಭಾವದಿಂದ ತಾವೇ ಸರ್ವಪ್ರಭುಗಳೆಂದು ಭಾವಿಸಿಕೊಂಡು ದೇವೋತ್ತಮ ಪರಮಪುರುಷನ ಪರಮಾಧಿಕಾರವನ್ನು ಮರೆಯುತ್ತಾರೆ. ಈ ಸಂದರ್ಭದಲ್ಲಿ ಕೃಷ್ಣನು ಇಂದ್ರನಿಗೆ ಕೋಪ ಬರುವಂತೆ ಮಾಡಲು ಅಪೇಕ್ಷಿಸಿದ ಎಂದು ಶ್ರೀಮದ್ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ರಾಕ್ಷಸರನ್ನು ನಾಶ ಮಾಡಿ ಭಕ್ತರನ್ನು ಉದ್ಧರಿಸುವುದೇ ಕೃಷ್ಣಾವತಾರದ ವಿಶೇಷ ಉದ್ದೇಶ. ಇಂದ್ರನು ನಿಶ್ಚಯವಾಗಿಯೂ ರಾಕ್ಷಸನಲ್ಲ, ಅವನೊಬ್ಬ ಭಕ್ತ. ಆದರೆ ಅವನಿಗೆ ದುರಹಂಕಾರವು ಬಂದಿದ್ದರಿಂದ ಶ್ರೀಕೃಷ್ಣನು ಅವನಿಗೆ ಬುದ್ಧಿ ಕಲಿಸಲು ಅಪೇಕ್ಷಿಸಿದನು. ಮೊದಲು ವೃಂದಾವನದಲ್ಲಿ ಗೋಪಾಲಕರು ಏರ್ಪಡಿಸುತ್ತಿದ್ದ ಇಂದ್ರಪೂಜೆಯನ್ನು ತಡೆದು ಇಂದ್ರನಿಗೆ ಕೋಪ ಭರಿಸಲು ಪ್ರಯತ್ನಿಸಿದ. ಈ ಉದ್ದೇಶದಿಂದ ಕೃಷ್ಣನು ಕರ್ಮಮೀಮಾಂಸೆಯನ್ನು ಸಮರ್ಥಿಸಿ ನಾಸ್ತಿಕನು ಮಾತನಾಡುವಂತೆ ಮಾತನಾಡಲು ಪ್ರಾರಂಭಿಸಿದ. ಈ ತತ್ವಶಾಸ್ತ್ರದ ವಾದಿಗಳು ದೇವೋತ್ತಮ ಪರಮಪುರುಷನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾರೇ ಆದರೂ ಚೆನ್ನಾಗಿ ಕೆಲಸ ಮಾಡಿದರೆ ಫಲವು ಬಂದೇ ಬರುತ್ತದೆ ಎಂಬ ವಾದವನ್ನು ಅವರು ಮುಂದಿಡುತ್ತಾರೆ. ಮನುಷ್ಯನ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವ ದೇವರೊಬ್ಬನು ಇದ್ದರೂ ಅವನನ್ನು ಪೂಜಿಸುವ ಅಗತ್ಯ ಇಲ್ಲ. ಏಕೆಂದರೆ ಮನುಷ್ಯನು ಕೆಲಸ ಮಾಡದೇ ಇದ್ದರೆ ದೇವರು ಒಳ್ಳೆಯ ಫಲವನ್ನು ಕೊಡಲಾರ ಎಂದು ಅವರ ಅಭಿಪ್ರಾಯ. ಒಬ್ಬ ದೇವತೆಯನ್ನಾಗಲಿ ಅಥವಾ ದೇವರನ್ನಾಗಲಿ ಪೂಜಿಸುವ ಬದಲು ಜನರು ತಮ್ಮ ಕರ್ತವ್ಯಗಳಿಗೆ ಗಮನ ಕೊಡಬೇಕು. ಇದರಿಂದ ಒಳ್ಳೆಯ ಫಲವು ಬಂದೇ ಬರುತ್ತದೆ ಎಂದು ಅವರು ಹೇಳುತ್ತಾರೆ. ಶ್ರೀಕೃಷ್ಣನು ಕರ್ಮಮೀಮಾಂಸೆಗೆ ಅನುಗುಣವಾಗಿ ತನ್ನ ತಂದೆಯೊಡನೆ ಮಾತನಾಡಲು ಪ್ರಾರಂಭಿಸಿದನು. ಅವನು, ಪ್ರೀತಿಯ ತಂದೆಯೇ, ನಿಮ್ಮ ಕೃಷಿಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಬೇಕೆಂದು ನೀವು ಯಾವುದೇ ದೇವತೆಯ ಪೂಜೆಯನ್ನು ಮಾಡುವುದು ಅಗತ್ಯವಿಲ್ಲ ಎಂದು ನನಗೆ ತೋರುತ್ತದೆ. ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಜೀವವರ್ಗಗಳಲ್ಲಿ ಹುಟ್ಟುತ್ತಾನೆ ಮತ್ತು ವರ್ತಮಾನದ ಕರ್ಮಫಲವನ್ನು ಕಟ್ಟಿಕೊಂಡು ಪ್ರಪಂಚವನ್ನು ಬಿಟ್ಟು ಹೋಗುತ್ತಾನೆ. ಪ್ರತಿಯೊಬ್ಬನು ತನ್ನ ಹಿಂದಿನ ಕಾರ್ಯಗಳಿಗೆ ಅನುಗುಣವಾಗಿ ಜೀವದ ಬೇರೆ ಬೇರೆ ವರ್ಗಗಳಲ್ಲಿ ಹುಟ್ಟುತ್ತಾನೆ ಮತ್ತು ಈ ಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ಮುಂದಿನ ಜನ್ಮವನ್ನು ಪಡೆಯುತ್ತಾನೆ. ಬದುಕಿನಲ್ಲಿ ಸುಖ ದುಃಖಗಳ ಮತ್ತು ನೆಮ್ಮದಿ ಮತ್ತು ಅನನುಕೂಲಗಳ ಬೇರೆ ಬೇರೆ ಮಟ್ಟಗಳಿಗೆ ಕಾರಣ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಬೇರೆ ಬೇರೆ ಬಗೆಯ ಕೆಲಸ ಕಾರ್ಯಗಳು. ದೇವತೆಗಳನ್ನು ಸಂತುಷ್ಟಗೊಳಿಸದೆ ಭೌತಿಕ ಚಟುವಟಿಕೆಗಳಿಂದ ಮಾತ್ರವೇ ಒಳ್ಳೆಯ ಫಲವನ್ನು ಪಡೆಯುವುದು ಸಾಧ್ಯವಿಲ್ಲ ಎಂದು ನಂದ ಮಹಾರಾಜ ಮತ್ತು ಇತರರು ವಾದಿಸಿದರು. ಇದೂ ವಾಸ್ತವವೇ. ಉದಾಹರಣೆಗೆ, ಪ್ರಥಮ ದರ್ಜೆಯ ವೈದ್ಯನಿಂದ ಪ್ರಥಮ ದರ್ಜೆಯ ನೆರವು ಮತ್ತು ಚಿಕಿತ್ಸೆಯು ದೊರೆತರೂ ಒಬ್ಬ ರೋಗಿಯು ಸಾಯುವುದನ್ನು ನೋಡುತ್ತೇವೆ. ಇದರಿಂದ ತಿಳಿಯುವುದೇನೆಂದರೆ, ವೈದ್ಯಕೀಯ ಚಿಕಿತ್ಸೆ ಅಥವಾ ವೈದ್ಯನ ಪ್ರಯತ್ನಗಳು ಎಷ್ಟೇ ಇದ್ದರೂ ರೋಗಿಯನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ನೆರವೂ ಇರಬೇಕು. ಹಾಗೆಯೇ ತಂದೆ ತಾಯಂದಿರು ಮಕ್ಕಳನ್ನು ನೋಡಿಕೊಳ್ಳುವುದಷ್ಟೇ ಮಕ್ಕಳ ನೆಮ್ಮದಿಗೆ ಕಾರಣವಲ್ಲ. ತಂದೆ ತಾಯಿಯರು ಎಷ್ಟೇ ಎಚ್ಚರಿಕೆಯಿಂದ ನೋಡಿಕೊಂಡರೂ ಮಕ್ಕಳು ಕೆಟ್ಟ ದಾರಿ ಹಿಡಿಯುವುದನ್ನು ಅಥವಾ ಸಾವಿಗೆ ಒಳಗಾಗುವುದನ್ನು ಕಾಣುತ್ತೇವೆ. ಆದ್ದರಿಂದ ಫಲಗಳನ್ನು ಪಡೆಯಲು ಭೌತಿಕ ಕಾರಣಗಳಷ್ಟೇ ಸಾಲದು, ದೇವೋತ್ತಮ ಪರಮಪುರುಷನ ಅನುಮತಿಯೂ ಅಗತ್ಯ. ಆದ್ದರಿಂದ ಕೃಷಿ ಕೆಲಸಗಳಲ್ಲಿ ಒಳ್ಳೆಯ ಫಲಗಳನ್ನು ಪಡೆಯಲು ಮಳೆಯ ದೇವತೆಯಾದ ಇಂದ್ರನನ್ನು ಸಂತೃಪ್ತಿಗೊಳಿಸಬೇಕು ಎಂದು ನಂದ ಮಹಾರಾಜನು ವಾದಿಸಿದನು. ತನಗೆ ವಿಧಿಸಿದ ಕರ್ತವ್ಯಗಳನ್ನು ನಡೆಸಿದವರಿಗೆ ಮಾತ್ರ ದೇವತೆಗಳು ಫಲವನ್ನು ನೀಡಬಲ್ಲರು ಎಂದು ಹೇಳಿ ಕೃಷ್ಣನು ಈ ವಾದವನ್ನು ತಳ್ಳಿಹಾಕಿದ. ನಿಗದಿತವಾದ ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವವರಿಗೆ ದೇವತೆಗಳು ಸತ್ಫಲಗಳನ್ನು ನೀಡಲಾರರು. ಆದ್ದರಿಂದ ದೇವತೆಗಳು ಕರ್ತವ್ಯ ಪಾಲನೆಗೆ ಒಳಗಾಗಿರುತ್ತಾರೆ. ಪ್ರೀತಿಯ ತಂದೆಯೇ, ದೇವತೆಯಾದ ಇಂದ್ರನನ್ನು ಪೂಜಿಸುವ ಅಗತ್ಯವಿಲ್ಲ. ಪ್ರತಿಯೊಬ್ಬನೂ ತನ್ನ ಕೆಲಸದ ಫಲವನ್ನು ಪಡೆಯಬೇಕು. ಮನುಷ್ಯನು ತನ್ನ ಕೆಲಸದ ಸಹಜ ಪ್ರವೃತ್ತಿಗೆ ಅನುಗುಣವಾಗಿ ಕೆಲಸದಲ್ಲಿ ತೊಡಗುತ್ತಾನೆ. ಇತರ ಮನುಷ್ಯರಾಗಲಿ ದೇವತೆಯಾಗಲಿ ಎಲ್ಲ ಜೀವಿಗಳು ಈ ಸಹಜ ಪ್ರವೃತ್ತಿಗೆ ಅನುಗುಣವಾಗಿ ಮತ್ತೆ ಮತ್ತೆ ಫಲಗಳನ್ನು ಪಡೆಯುತ್ತಾರೆ. ಎಲ್ಲ ಜೀವಿಗಳು ಮೇಲುವರ್ಗದ ಅಥವಾ ಕೀಳುವರ್ಗದ ದೇಹಗಳನ್ನು ಪಡೆಯುತ್ತಾರೆ. ಶತ್ರುಗಳನ್ನು, ಮಿತ್ರರನ್ನು, ಎರಡೂ ಅಲ್ಲದವರನ್ನು ಪಡೆಯುವುದು ಅವರ ವಿವಿಧ ಕೆಲಸಗಳಿಂದಲೇ. ಮನುಷ್ಯನು ತನ್ನ ಸಹಜ ಪ್ರವೃತ್ತಿಗೆ ಅನುಗುಣವಾಗಿ ಕರ್ತವ್ಯಗಳನ್ನು ಪಾಲನೆ ಮಾಡಲು ಎಚ್ಚರವಹಿಸಬೇಕು. ಹಲವಾರು ದೇವತೆಗಳ ಪೂಜೆಯಲ್ಲಿ ಗಮನವನ್ನು ಬೇರೆಡೆಗೆ ತಿರುಗಿಸಬಾರದು. ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದರೆ ದೇವತೆಗಳು ತೃಪ್ತರಾಗುತ್ತಾರೆ. ಆದ್ದರಿಂದ ಅವರನ್ನು ಪೂಜಿಸುವ ಅಗತ್ಯವಿಲ್ಲ. ಆದ್ದರಿಂದ ನಾವು ನಮಗೆ ವಿಧಿತವಾದ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡೋಣ. ಈ ಬ್ರಹ್ಮಾಂಡವು ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಭೌತಿಕ ಜಗತ್ತಿನ 3 ಗುಣಗಳಿಂದ ಕೆಲಸ ಮಾಡುತ್ತಿದೆ. ಈ 3 ಗುಣಗಳೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣ. ಮೋಡವು ರಾಜಸ ಸ್ವಭಾವದ ಕ್ರಿಯೆಯಿಂದಾಗಿ ಹುಟ್ಟುತ್ತದೆ. ಆದ್ದರಿಂದ ಮಳೆ ಬೀಳುವುದಕ್ಕೆ ರಾಜಸ ಗುಣವೇ ಕಾರಣ. ಮಳೆ ಬಿದ್ದ ನಂತರ ಜೀವಿಗಳು ಫಲವನ್ನು, ಎಂದರೆ ಕೃಷಿಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಇದರಲ್ಲಿ ಇಂದ್ರನ ಕೆಲಸವೇನು? ನೀನು ಇಂದ್ರನನ್ನು ಸಂತುಷ್ಟಿಗೊಳಿಸದಿದ್ದರೆ ಅವನು ಏನು ಮಾಡಬಲ್ಲ? ಇಂದ್ರನಿಂದ ನಮಗೆ ಯಾವ ವಿಶೇಷ ಲಾಭವೂ ಇಲ್ಲ. ಅವನಿಂದ ಲಾಭವೇನಾದರೂ ಇದ್ದರೂ
ನೀರಿನ ಅಗತ್ಯವಿಲ್ಲದ ಸಮುದ್ರದ ಮೇಲೂ ನೀರನ್ನು ಸುರಿಸುತ್ತಾನೆ. ಹಾಗೆಯೇ ಅವನು ನೆಲದ ಮೇಲೂ ಸಮುದ್ರದ ಮೇಲೂ ನೀರನ್ನು ಸುರಿಸುತ್ತಾನೆ. ಅದು ನಾವು ಅವನನ್ನು ಪೂಜಿಸುವುದನ್ನು ಅವಲಂಬಿಸಿಲ್ಲ. ನಮ್ಮ ಮಟ್ಟಿಗೆ ಹೇಳುವುದಾದರೆ ನಮ್ಮ ಖಚಿತವಾದ ಬಾಂಧವ್ಯವಿರುವುದು ಗೋವರ್ಧನಗಿರಿಯೊಂದಿಗೆ ಮತ್ತು ವೃಂದಾವನದ ಕಾಡಿನೊಂದಿಗೆ. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದಂತಹ ನಂದ ಮಹಾರಾಜನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.